ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಂಜನೀರು. ಏನಪ್ಪ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೋಗ್ತಾ ಇದ್ದೀನಿ ಹೊಸಪೇಟೆಗೆ. ಹರಿಹರ ಹೊಳೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಹರಿಹರದಲ್ಲಿದ್ದೆ, ಹರಿಹರ ಹೊಳೆಗೆ ಹೋಗಿಲ್ಲ, ತುಂಬ ದಿನ ಆಗಿತ್ತು. ಸೊ ಹಾಗೆ ವಿಡಿಯೋ ಮಾಡ್ಕೊಂಡೆ, ಇಳಿದು ಹೋಗೋಕ್ಕೇನಾಗಲಿಲ್ಲ. ಹಾಗೆ ಹೊಸಪೇಟೆಗೆ ಹೋಗಿದ್ನಲ್ಲ, ಅಲ್ಲೇ ನಮ್ಮ ತಂಗಿ ಮನೆ ಇರೋದು. ನಮ್ಮ ತಂಗಿ ಮನೆಗೆ ವಿಸಿಟ್ ಕೊಟ್ಟು ಹೋಗೋಣ ಅಂದ್ಕೊಂಡು ನಮ್ಮ ತಂಗಿ ಮನೆಗೆ ಕೂಡ ಬಂದೆ. ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಸಂಜೆವರೆಗೂ ಇದ್ದು ಹೋಗೋಣ ಅಂದ್ಕೊಂಡು ನಮ್ಮ ತಂಗಿ ಮನೆಗೆ ಬಂದೆ. ನಮ್ಮ ತಂಗಿ ನೋಡಿದರೆ ಟೀ ಮತ್ತು ಮಂಡಕ್ಕಿ ಕೊಟ್ಟಿದ್ಲು. ಟೀ ಮಂಡಕ್ಕಿ ತಿನ್ಕೊತ ನಮ್ಮ ತಂಗಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಮಂಡಕ್ಕಿ ಎಲ್ಲ ತಿನ್ನೋದು ಮುಗೀತು. ಯಾಕೋ ಪಾಪ್ಕಾರ್ನ್ ತಿನ್ನಂಗಾಗಿತ್ತು ಅಂತ ಅಂದ್ಕೊಂಡು ನಮ್ಮ ತಂಗಿನ ಕರ್ಕೊಂಡು ಹೋದೆ, ಎಲ್ಲಿ ಸಿಗುತ್ತಾ ಅಂತ. ನಮ್ಮ ತಂಗಿ ಇಲ್ಲೊಂದು ದೊಡ್ಡ ಅಂಗಡಿ ಇದ್ದೆ, ಬಾಲ್ ಸಿಗ್ಬೋದು ಅಂತ ಕರ್ಕೊಂಡು ಹೋದ್ಲು. ಒಳಗಡೆ ಹೋಗಿ ನೋಡ್ತೀವಿ, ಪಾಸ್ತಾ ಎಲ್ಲ ಐಟಮ್ ಇದ್ದಾವೆ, ಆದರೆ ನಮಗೆ ಬೇಕಾಗಿರೋ ಪಾಪ್ಕಾರ್ನೇ ಇರಲಿಲ್ಲ. ಸರಿ ಇಲ್ಲ ಅಂದ್ಕೊಂಡು ಬಾ ಹೋಗೋಣ, ಇನ್ನೇನು ಮಾಡೋದು ಅಂದು ನಮ್ಮ ಇನ್ನೊಂದು ಅಕ್ಕರ ಮನೆಗೆ ಬಂದ್ವಿ. ಹೊಸಪೇಟೆಲಿ 2 ಅಕ್ಕರ ಮನೆ ಇದೆ ನಮಗೆ. ಇವಾಗ ಫಸ್ಟ್ನೇ ಅಕ್ಕರ ಮನೆಗೆ ಬಂದಿರೋದು. ಅವ್ರ ಮನೆಗೂ ವಿಸಿಟ್ ಕೊಟ್ಟು ನೆಕ್ಸ್ಟ್ ರೋಡಲ್ಲಿ ಹೋಗಬೇಕಾದ್ರೆ ಇಲ್ಲಿ ಆಂಜನೇಯನ ದೇವಸ್ಥಾನ ಕಟ್ತಾ ಇದ್ದಾರೆ ಹೊಸಪೇಟೆಯಲ್ಲಿ, ಹೊಸದು. ಅದು ಮುಗಿದ ತಕ್ಷಣವೇ ನೆಕ್ಸ್ಟ್ ದೇವ್ರ ಹಬ್ಬ. ಇದೇನಪ್ಪ ಯಾವುದೋ ಬೂತ್ ಬಂಗ್ಲೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಯೋಚನೆ ಮಾಡಬೇಡಿ. ಇಲ್ಲೇ ಒಳಗಡೆ ನಮ್ಮ ಅಕ್ಕರ ಮನೆ ಇದೆ, 2ನೇ ಅಕ್ಕರ ಮನೆ. ಸೊ ಇವಾಗ ಹೋಗ್ತಾ ಇರೋದು 2ನೇ ಅಕ್ಕರ ಮನೆ. ಏನಪ್ಪ ಇದು ಎಲ್ಲರ ಅಕ್ಕರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊತಿದ್ದೀರಾ? ನಾನು ಹೊಸಪೇಟೆ ಬಂದರೆ ನಮ್ಮ ತಂಗಿ ಮನೆಗೆ ಅಷ್ಟೇ ಹೋಗೋದು. ಸೊ ಅವರೆಲ್ಲ ಬೈತಾಯಿದ್ರು ನಮ್ಮ ಮನೆಗೆ ಬರಲ್ಲ ಅಂತ. ಸೊ ಹಾಗಾಗಿ ಬಂದಿದ್ನಲ್ಲ, ಹಾಗಾಗಿ ಅವ್ರ ಮನೆಗೂ ಹೋಗಿ ಬರೋಣ ಅಂತ ವಿಸಿಟ್ ಕೊಟ್ಟೆ. ಒಳಗಡೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ಇದ್ದರು. ಅವ್ರು ವೀಡಿಯೋದಲ್ಲಿ ಕಾಣಿಸ್ಕೊಳ್ಳಿಲ್ಲ. ವೀಡಿಯೋ ನೋಡಿದ ತಕ್ಷಣವೇ ಒಳಗಡೆ ಹೋದ್ರು ಅವರು. ಬೇಜಾರಾಕತಿ ಅಂತ ನಮ್ಮ ತಂಗಿ ಮನೆ ಬಂದರೆ ಎಲ್ಲರೂ ಬಳ್ಳುಳ್ಳಿ ಸುಲೆ ಕುದಿಸಿ ಇವತ್ತು ನಮ್ಮ ಮನೇಲಿ ಹಸೆಂಬ್ರ ಮಾಡ್ತಾ ಇದ್ದೀವಿ, ಬನ್ನಿ ನೋಡಿ. ಹಸೆಂಬ್ರಕ್ಕೆ ಬೇಕಾಗಿರೋ ಎಲ್ಲದು ಐಟಮ್ ತಗೊಂಡಿನಿ. ಭಾಳ ಗಟ್ಟಿ ಭಾಳ ಅಂದರೆ ಭಾಳ ಗಟ್ಟಿ ಬೇಡ, ಸ್ವಲ್ಪ ಮಂದಗಿರಲಿ. ನಮ್ಮ ತಂಗಿ ಯಾಕೋ ಲೈಟಾಗಿ ಏನಾದರೂ ಊಟ ಮಾಡೋಂಗಾಗಿತ್ತು ಅಂತ ಅಂದಿದ್ಲು. ಹಾಗಾಗಿ ಹಸೆಂಬ್ರ ಮಾಡೋ ಪ್ಲ್ಯಾನ್ ಮಾಡಿದ್ದು. ಯಾಕಂದರೆ ಲೈಟಾಗಿರುತ್ತೆ, ದೇಹಕ್ಕೂ ತಂಪಿರುತ್ತೆ. ಹಾಗಾಗಿ ಹಸೆಂಬ್ರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಇವಾಗ. ಈ ಥರ ಸಣ್ಣಗೆ ರುಬ್ಕೋಬೇಕು. ಸಣ್ಣಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಸೆಂಬ್ರಕ್ಕೆ. ನೆಕ್ಸ್ಟ್ ಹಸೆಂಬ್ರಕ್ಕೆ ಒಗ್ಗರಣೆ ಕೊಡೋಣ ಅಂತ ಪಾತ್ರೆ ಇಟ್ಟು ಆಯಿಲೆಲ್ಲ ಹಾಕ್ಕೊಂಡೆ. ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು, ಏನಿಲ್ಲ ಒಗ್ಗರಣೆಗೆ ಬರೀ ಸಣ್ಣಗೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು, ಒಂದೇ ಒಂದು ಈರುಳ್ಳಿ ಅಷ್ಟೇ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು, ಅದು ಏನು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ವ ಅದನ್ನು ಹಾಕಿ. ಒಬ್ರೊಬ್ಬರು ಹಸಿ ಹಸೆಂಬ್ರೇ ಇಷ್ಟಪಡ್ತಾರೆ, ಬಟ್ ನಮಗೆ ಅದು ಸ್ಮೆಲ್ಲಿಗೆ ಊಟ ಮಾಡೋಂಗಾಗಲ್ಲ ಅಂತ ಹೇಳಿ ಒಗ್ಗರಣೆ ಕೊಟ್ಕೊತಾ ಇರೋದು. ಈ ಥರ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ.
ಸೊ ಹಸೆಂಬ್ರದ್ದು ಅದು ಆರಿತ್ತು ಅಂತ ಅಂದು ಮಜ್ಜಿಗೆ ಹಾಕ್ಕೊಂಡ್ವಿ. ಯಾಕಂದರೆ ಆರಿದ ಮೇಲೆ ಮಜ್ಜಿಗೆ ಹಾಕಬೇಕು, ಅದು ಬಿಸಿ ಇದ್ರಾಗೆ ಮಜ್ಜಿಗೆ ಹಾಕಿದರೆ ಒಡಕಾಗುತ್ತೆ. ಸೊ ಟೇಸ್ಟ್ ಚೆನ್ನಾಗಿರಲ್ಲ. ಆರಿ ಮೇಲೆ ಅದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಉಪ್ಪು ಎಷ್ಟು ಕಮ್ಮಿ ಇದೆನೋ ಸರಿ ಇದನ್ನು ಹಾಕ್ಕೊಂಡು ಟೇಸ್ಟ್ ಮಾಡಬೇಕು. ನಾನು ಅದನ್ನೆಲ್ಲ ಹಾಕಿ ಟೇಸ್ಟ್ ಮಾಡಿ ನೋಡಿದೆ, ಸೂಪರಾಗಿತ್ತು. ನೀವೇ ನೋಡ್ಬೋದು ನನ್ನ ರಿಯಾಕ್ಷನ್ನು. ಇವರು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ತಂಗಿ ಇದ್ದಾರಲ್ಲ ಅವ್ರ ಅಮ್ಮ. ಇವರು ಜಾಸ್ತಿ ವೀಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ, ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು. ಇವ್ರು ವೀಡಿಯೋದಲ್ಲಿ ಅಷ್ಟೊಂದು ಕಾಣಿಸ್ಕೊಳಲ್ಲ, ಅವ್ರಿಗೆ ಇಷ್ಟ ಆಗಲ್ಲ. ಸೊ ಹಾಗೆ ನಾನು ಒಂದು ಪೋಸ್ ಕೊಟ್ಟೆ ಅವ್ರ ಜೊತೆಗೆ. ಫೈನಲ್ ಲುಕ್. Bye. See you. See you. ಹಾಗೆ ಮೇಲ್ಗಡೆ ಟೆರೆಸ್ ನೋಡ್ಕೊಂಬರೋಣ ಅಂತ ಟೆರೆಸ್ ನೋಡೋಕ್ಕೆ ಹೋದೆ. ಮೇಲ್ಗಡೆ ಟೆರೆಸ್ ನೋಡಿದ ತಕ್ಷಣ ನನಗೆ ತಲೆಗೆ ಬಂದಿದ್ದೆ, ಇದೇನಪ್ಪ ಇಷ್ಟೊಂದು ಜಾಗ ಇದೆ, ಹಪ್ಪಳ ಶಾಂಡ್ಗಿ ಕರ್ಗಾಯಿ ಎಲ್ಲ ಮಾಡ್ಬೋದಲ್ಲ ಅಂತ ತಲೆಯಲ್ಲಿ ಬಂತು. ಯಾಕಂದರೆ ಹೆಣ್ಮಕ್ಳಿಗೆ ಫಸ್ಟ್ ತಲೆಯಲ್ಲಿ ಬರೋದೇ ಅದು. ಜಾಗ ನೋಡಿದರೆ ಎಷ್ಟೊಂದು ಜಾಗ ಇದೆ, ಗಿಡ ಹಾಕ್ಬೋದು, ಹಪ್ಪಳ ಶಾಂಡ್ಗಿ ಆರಾಮ್ ಮಾಡ್ಬೋದು ಅಂತ. ನೋಡೋಣ ಇದನ್ನು ಓಪನ್ ಮಾಡಲಾ? ಓಪನ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ತಂಗಿ ಮದುವೆ ಆಲ್ಬಂಬು. ತುಂಬ ದಿನ ಆಗಿತ್ತು ನಾನು ನೋಡೇ ಇಲ್ಲ. ನಮ್ಮ ತಂಗಿ ಮದುವೆ ಆಗಿ ಆಲ್ಬಮ್ ಬಂದು ಎಷ್ಟೋ ವರ್ಷ ಆದರೂ ನಾನು ಇವತ್ತು ನೋಡ್ತಾ ಇದ್ದೀನಿ. ಹೀರೋಯಿನ್ ಇದ್ದಂಗದೆ ನೋಡಿ. ಏನು ಅಪ್ಪಾಜಿ, ನಾನೇ ಇಲ್ಲ ಅದಿ ನೋಡಿ. ಇಲ್ಲೊಂದು ಗೋಡೆ ಕೊರು. ವಾ, ನಾನು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದೀನಿ. ಇದು ನಮ್ಮ ತಮ್ಮ, ಇದು ನಾನು, ಇದು ನಮ್ಮಮ್ಮ. ಪಾಪ ನಮ್ಮ ಅಪ್ಪಾಜಿನೇ ಇಲ್ಲ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದೀನಿ ಅವಾಗೆ. ಮಸ್ತ್ ಐತಲ್ಲ. ಫೈನಲ್ ಫೋಟೋ. ನಾನೆಲ್ಲ ಅಳಕತ್ತೇನೆ, ಇಲ್ಲಿ ನೋಡ್ರಿ ರಕ್ಷ ಹೆಂಗೆ ಅಳಕತ್ತಾಳ. ನೋಡಿ ಫ್ರೆಂಡ್ಸ್, ಇದು ಎಂಗೇಜ್ಮೆಂಟ್ ಫೋಟೋ. ಹೆಂಗಿದ್ದೀನಿ ನಾನು, ನಮ್ಮ ತಂಗಿ ಹೆಂಗಿದ್ದಾಳೆ ನೋಡ್ರಿ. ಹಳೇ ಫೋಟೋಸ್ ನೋಡೋಕ್ಕೆ ಒಂಥರ ಖುಷಿ. ನೆಕ್ಸ್ಟ್ ಹೊಟ್ಟೆ ಹಶ್ವಾಗಿತ್ತು. ಸೊ ಹಾಗಾಗಿ ರೊಟ್ಟಿ, ಪಲ್ಯ, ಅನ್ನ, ಹಸೆಂಬ್ರ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಕ್ಸ್ಟ್ ಬೀಡ ಹಾಕ್ಕೊತ ಕೂತ್ಕೊಂಡ್ವಿ. ನಮ್ಮ ಮಾಮ ಬೀಡ ತಂದಿದ್ರು. ಸೊ ಇಷ್ಟ ತನಕ ನಾವು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.